ಕ್ಷಣದ ಮತ್ತೊಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಪ್ರಧಾನಿ ಮೋದಿ ಮನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪಹಲ್ಗಾಮ್ ಪ್ರತೀಕಾರಕ್ಕೆ ಕ್ಷಣ ಕ್ಷಣಕ್ಕೂ ಭಾರತ ಸಜ್ಜಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ವಿರೋಧಿಸಿ ಭಾರತ ದಿಟ್ಟ ರೀತಿಯಲ್ಲೇ ಪಾಕಿಸ್ತಾನಕ್ಕೆ ಉತ್ತರವನ್ನ ನೀಡಬೇಕು ಅನ್ನೋ ನಿರೀಕ್ಷೆ ಭಾರತೀಯರಲ್ಲಿದೆ. ಇದೇ ಸಂದರ್ಭದಲ್ಲಿ ಈ ಅಟ್ಯಾಕ್ ಆದ ದಿನದಿಂದಲೂ ಕೂಡ ಏಪ್ರಿಲ್ 22ರಿಂದಲೂ ಕೂಡ ಕೇಂದ್ರ ಮಟ್ಟದ ನಾಯಕರು ಸೀರೀಸ್ ಆಫ್ ಮೀಟಿಂಗ್ಗಳನ್ನು ನಡೆಸುತ್ತಲೇ ಇದ್ದಾರೆ. ರಕ್ಷಣಾ ಇಲಾಖೆ, ರಕ್ಷಣಾ ಸಚಿವರು ಹಾಗೆ ಗೃಹ ಸಚಿವರು, ಖುದ್ದು ಪ್ರಧಾನಿ ಮೋದಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಹೀಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಲ್ಲಿ ನಿರತರಾಗಿದ್ದಾರೆ. ಇದೀಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ರಾಜನಾಥ್ ಸಿಂಗ್ ಕೇಂದ್ರ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟ ಸಂದರ್ಭದ ಕೆಲ ದೃಶ್ಯಗಳು, ಮಹತ್ವದ ಮಾತುಕತೆ ಪ್ರಧಾನಿ ಹಾಗೆ ರಕ್ಷಣಾ ಸಚಿವರ ನಡುವೆ ಆಗಬಹುದು ಅನ್ನೋ ನಿರೀಕ್ಷೆ, ಕುತೂಹಲ ಎರಡೂ ಇದ್ದೇ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಒಂದ್ ಕಡೆ ಭಾರತದಾದ್ಯಂತ ಆಕ್ರೋಶದ ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ನಡುವೆನೇ ಆಗಿರುವ ಈ ಭೇಟಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಮತ್ತಷ್ಟು ಮಹತ್ವದ ನಿರ್ಧಾರ ಈ ಭೇಟಿ ಸಂದರ್ಭದಲ್ಲಿ ಆಗಬಹುದಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ 5-6 ದಿನಗಳಿಂದಲೂ ಕೂಡ ಕಾಶ್ಮೀರದಲ್ಲೇ ನಿಂತು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರಿಗೆ ತಲುಪಿಸ್ತಾ ಇದ್ದಾರೆ ರಂಜಿತ್ ಶಿರಿಯಾರ್. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಂಜಿತ್, ಒಂದು ಕಡೆ ಕಾಶ್ಮೀರ ಹಾಗೆ ಭಾರತದ ಗಡಿ ಭಾಗಗಳಲ್ಲಿ ಸೇನಾ ಯುದ್ಧ ತಾಲೀಮು ಬಿರುಸುಗೊಳ್ತಾ ಇದೆ. ಭದ್ರತಾ ವ್ಯವಸ್ಥೆ ಹಂತ ಹಂತವಾಗಿ ಬಿಗಿಗೊಳ್ತಾ ಹೋಗ್ತಾ ಇದೆ. ಅದೇ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಆಗ್ತಾ ಇರುವ ಈ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಸಹಜವಾಗಿ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗೇ ಬಿಡಲಿ ಅನ್ನೋ ನಿರೀಕ್ಷೆ, ಕುತೂಹಲ ಜನರದ್ದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಭಾರತದ ಭದ್ರತೆ ವಿಚಾರವಾಗಿ ಆಗ್ತಾ ಇರುವಂತಹ ಮೀಟಿಂಗ್ಗಳಿದಲ್ಲ, ಹೈ ವೋಲ್ಟೇಜ್ ಮೀಟಿಂಗ್ಗಳು ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇಡೀ ದೇಶವೇ ಎದುರು ನೋಡ್ತಾ ಇರೋದು ಪಾಕಿಸ್ತಾನದ ವಿರುದ್ಧ ಭಾರತ ತೆಗೆದುಕೊಳ್ಳುವಂತಹ ಈ ಪ್ರತ್ಯುತ್ತರದ ತೀರ್ಮಾನ ಏನಿದೆ, ಪ್ರತೀಕಾರದ ತೀರ್ಮಾನ ಏನು ಅನ್ನೋದನ್ನ ಇಡೀ ದೇಶ ಇವತ್ತು ಎದುರು ನೋಡ್ತಾ ಇದೆ. ಕೆಲವೇ ಗಂಟೆಗಳ ಹಿಂದೆ ಸೇನಾ ಸಿಡಿಎಸ್ ಅನಿಲ್ ಚೌಹಾಣ್ ಅವರ ಜೊತೆಗೆ ರಾಜನಾಥ್ ಸಿಂಗ್ ಅವರು 1 ಗಂಟೆಗಳ ಕಾಲ ಸತತ ಮೀಟಿಂಗ್ ಅನ್ನ ಮಾಡಿ, ಸಭೆಯನ್ನ ಮಾಡಿ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಬಹಳ ಮಹತ್ವವಾದಂತಹ ಸಭೆ. ಈ ಸಭೆಯಲ್ಲಿ ತೀರ್ಮಾನ ಆಗಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಣತಿಯಂತೆ ಸಿಡಿಎಸ್ ಅವರನ್ನ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಭೇಟಿಯಾಗಿ ಮಾತುಕತೆ ಆದ ನಂತರ ಈಗ ಸಿಡಿಎಸ್ ಅವರು ಹೇಳಿದಂತ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸೋದಕ್ಕೆ ಈಗ ಸದ್ಯಕ್ಕೆ ಈ ಹೊತ್ತಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಭಾರತ ಏನು ಎದುರು ನೋಡ್ತಾ ಇದೆ ಪ್ರತೀಕಾರ, ಇದರ ಪೂರ್ವ ತಯಾರಿ ಅನ್ನುವಂತೆ ಗಡಿಗಳಲ್ಲಿ ಸೇನಾ ಸಮರಾಭ್ಯಾಸವೂ ಕೂಡ ಸತತವಾಗಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಆಗಬೇಕಾದಂತಹ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಜಾಗತಿಕವಾಗಿ ಪಾಕಿಸ್ತಾನ ಇವತ್ತು ಬೆತ್ತಲಾಗಿ ನಿಂತ್ಕೊಂಡಿದೆ. ಜಗತ್ತಿನ ಎದುರು ತನ್ನ ಕುಕೃತ್ಯದಿಂದಾಗಿ ಬೆತ್ತಲಾಗಿ ನಿಂತ್ಕೊಂಡಿದೆ. ಇದೆಲ್ಲವೂ ಕೂಡ ಭಾರತ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ರಕ್ಷಣಾ ಸಚಿವರ ನಡುವಿನ ಮಾತುಕತೆ ಬಹುಶಃ ಇನ್ನೊಂದೆರಡು ದಿನಗಳಲ್ಲಿ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಪ್ರತಿರೋಧವನ್ನ ಅಥವಾ ಪ್ರತಿ ಒಂದು ಆಕ್ಷನ್ಗೆ ರಿಯಾಕ್ಷನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ರೈಟ್ ಸಂಪರ್ಕದಲ್ಲಿ ರಂಜಿತ್. ಕ್ಷಣದ ಮತ್ತೊಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ.
ಪ್ರಧಾನಿ ಮೋದಿ ಮನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪಹಲ್ಗಾಮ್ ಪ್ರತೀಕಾರಕ್ಕೆ ಕ್ಷಣ ಕ್ಷಣಕ್ಕೂ ಭಾರತ ಸಜ್ಜಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡವನ್ನ ವಿರೋಧಿಸಿ ಭಾರತ ದಿಟ್ಟ ರೀತಿಯಲ್ಲೇ ಪಾಕಿಸ್ತಾನಕ್ಕೆ ಉತ್ತರವನ್ನ ನೀಡಬೇಕು ಅನ್ನೋ ನಿರೀಕ್ಷೆ ಭಾರತೀಯರಲ್ಲಿದೆ. ಇದೇ ಸಂದರ್ಭದಲ್ಲಿ ಈ ಅಟ್ಯಾಕ್ ಆದ ದಿನದಿಂದಲೂ ಕೂಡ ಏಪ್ರಿಲ್ 22ರಿಂದಲೂ ಕೂಡ ಕೇಂದ್ರ ಮಟ್ಟದ ನಾಯಕರು ಸೀರೀಸ್ ಆಫ್ ಮೀಟಿಂಗ್ ಗಳನ್ನ ನಡೆಸುತ್ತಲೇ ಇದ್ದಾರೆ. ರಕ್ಷಣಾ ಇಲಾಖೆ, ರಕ್ಷಣಾ ಸಚಿವರು ಹಾಗೆ ಗೃಹ ಸಚಿವರು, ಖುದ್ದು ಪ್ರಧಾನಿ ಮೋದಿ ಹಾಗೆ 3 ಸೇನಾ ವಿಭಾಗದ ಮುಖ್ಯಸ್ಥರು ಹೀಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಲ್ಲಿ ನಿರತರಾಗಿದ್ದಾರೆ. ಇದೀಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ರಾಜನಾಥ್ ಸಿಂಗ್ ಕೇಂದ್ರ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟ ಸಂದರ್ಭದ ಕೆಲ ದೃಶ್ಯಗಳು, ಮಹತ್ವದ ಮಾತುಕತೆ ಪ್ರಧಾನಿ ಹಾಗೆ ರಕ್ಷಣಾ ಸಚಿವರ ನಡುವೆ ಆಗಬಹುದು ಅನ್ನೋ ನಿರೀಕ್ಷೆ, ಕುತೂಹಲ ಎರಡೂ ಇದ್ದೇ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಒಂದ್ ಕಡೆ ಭಾರತದಾದ್ಯಂತ ಆಕ್ರೋಶದ ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ನಡುವೆನೇ ಆಗಿರುವ ಈ ಭೇಟಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಮತ್ತಷ್ಟು ಮಹತ್ವದ ನಿರ್ಧಾರ ಈ ಭೇಟಿ ಸಂದರ್ಭದಲ್ಲಿ ಆಗಬಹುದಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿವಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ 5-6 ದಿನಗಳಿಂದಲೂ ಕೂಡ ಕಾಶ್ಮೀರದಲ್ಲೇ ನಿಂತು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರಿಗೆ ತಲುಪಿಸ್ತಾ ಇದ್ದಾರೆ ರಂಜಿತ್ ಶಿವಿಯಾರ್. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಂಜಿತ್, ಒಂದ್ ಕಡೆ ಕಾಶ್ಮೀರ ಹಾಗೆ ಭಾರತದ ಗಡಿ ಭಾಗಗಳಲ್ಲಿ ಸೇನಾ ಯುದ್ಧ ತಾಲೀಮು ಬಿರುಸುಗೊಳ್ತಾ ಇದೆ. ಭದ್ರತಾ ವ್ಯವಸ್ಥೆ ಹಂತ ಹಂತವಾಗಿ ಬಿಗಿಗೊಳ್ತಾ ಹೋಗ್ತಾ ಇದೆ. ಅದೇ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಆಗ್ತಾ ಇರುವ ಈ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಸಹಜವಾಗಿ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ಲಿ ಅನ್ನೋ ನಿರೀಕ್ಷೆ, ಕುತೂಹಲ ಜನರದ್ದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಭಾರತದ ಭದ್ರತೆ ವಿಚಾರವಾಗಿ ಆಗ್ತಾ ಇರುವಂತಹ ಮೀಟಿಂಗ್ಗಳಿದಲ್ಲ, ಹೈ ವೋಲ್ಟೇಜ್ ಮೀಟಿಂಗ್ಗಳು ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇಡೀ ದೇಶವೇ ಎದುರು ನೋಡ್ತಾ ಇರೋದು ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ತೆಗೆದುಕೊಳ್ಳುವಂತಹ ಈ ಪ್ರತ್ಯುತ್ತರದ ತೀರ್ಮಾನ ಏನಿದೆ, ಪ್ರತೀಕಾರದ ತೀರ್ಮಾನ ಏನು ಅನ್ನೋದನ್ನ ಇಡೀ ದೇಶ ಇವತ್ತು ಎದುರು ನೋಡ್ತಾ ಇದೆ. ಕೆಲವೇ ಗಂಟೆಗಳ ಹಿಂದೆ ಸೇನಾ ಸಿಡಿಎಸ್ ಅನಿಲ್ ಚೌಹಾಣ್ ಅವರ ಜೊತೆಗೆ ರಾಜನಾಥ್ ಸಿಂಗ್ ಅವರು 1 ಗಂಟೆಗಳ ಕಾಲ ಸತತ ಮೀಟಿಂಗ್ ಅನ್ನ ಮಾಡಿ, ಸಭೆಯನ್ನ ಮಾಡಿ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಬಹಳ ಮಹತ್ವವಾದಂತ ಸಭೆ. ಈ ಸಭೆಯಲ್ಲಿ ತೀರ್ಮಾನ ಆಗಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಣತಿಯಂತೆ ಸಿಡಿಎಸ್ ಅವರನ್ನ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಭೇಟಿಯಾಗಿ ಮಾತುಕತೆ ಆದ ನಂತರ ಈಗ ಸಿಡಿಎಸ್ ಅವರು ಹೇಳಿದಂತ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸೋದಕ್ಕೆ ಈಗ ಸದ್ಯಕ್ಕೆ ಈ ಹೊತ್ತಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಭಾರತ ಏನು ಎದುರು ನೋಡ್ತಾ ಇದೆ ಪ್ರತೀಕಾರ, ಇದರ ಪೂರ್ವ ತಯಾರಿ ಅನ್ನುವಂತೆ ಗಡಿಗಳಲ್ಲಿ ಸೇನಾ ಸಮರಾಭ್ಯಾಸವೂ ಕೂಡ ಸತತವಾಗಿ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಆಗಬೇಕಾದಂತಹ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಜಾಗತಿಕವಾಗಿ ಪಾಕಿಸ್ತಾನ ಇವತ್ತು ಬೆತ್ತಲಾಗಿ ನಿಂತ್ಕೊಂಡಿದೆ. ಜಗತ್ತಿನ ಎದುರು ತನ್ನ ಕುಕೃತ್ಯದಿಂದಾಗಿ ಬೆತ್ತಲಾಗಿ ನಿಂತ್ಕೊಂಡಿದೆ. ಇದೆಲ್ಲವೂ ಕೂಡ ಭಾರತ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ರಕ್ಷಣಾ ಸಚಿವರ ನಡುವಿನ ಮಾತುಕತೆ ಬಹುಶಃ ಇನ್ನೊಂದೆರಡು ದಿನಗಳಲ್ಲಿ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಪ್ರತಿರೋಧವನ್ನ ಅಥವಾ ಪ್ರತಿ ಒಂದು ಆಕ್ಷನ್ಗೆ ರಿಯಾಕ್ಷನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ರೈಟ್ ಸಂಪರ್ಕದಲ್ಲಿ ರಂಜಿತ್.